ಹಿಂದೆ ನೋಡು, ತಿರುಗಿ ನೋಡು. ಮಣಿಯಣ್ಣಲ್ಲ, ಬಲಿರಾಯ. ಎಂತದ್ದು ಮಾಡಿದ್ರು? ಬಲಿ ಚಕ್ರವರ್ತಿ. ಎಂತದ್ದು? ವಂದಿಸಿಕೊಂಡಿದ್ಯಾ? ಶುಭವಾಗಲಿ ನಿನಗೆ. ಯಾವ ಕಾರ್ಯಕ್ರಮ ಇರಲಿ, ಇವ ಮೊದಲಿಗೆ ಬರುವುದಿಲ್ಲ, ಕೊನೆಯವರೆಗೆ ನಿಲ್ಲುವುದಿಲ್ಲ. ಮಧ್ಯದಲ್ಲಿ ಬರ್ತಾನೆ, ಅರ್ಥದಿಂದ ಹೋಗ್ತಾನೆ. ಮತ್ತೆ ಹೇಳ್ತೀವ ಅದು ಸರಿ ಆಗಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಅದು ಹೇಗೆ? ಮುಖಾಸುರ ಸುಮ್ಮನೆ ಇವ ಸುಮ್ಮನೆ ಎಂತೆಂತ ಡೂಲ್ ಹಾಕಿದ್ರಲ್ಲಿ ಅವನಿಗೂ ನಿನಗೂ ಆಗುವುದಿಲ್ಲ. ನಾನೆಂತ ಮಲಗ್ತೇನ ನಿಮ್ಮನ್ನು ದೂರ ದೂರ ಹೋಗ್ಬೇಕು. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ನೀವೇ ಕೇಳಿದ್ದೀರಿ, ಎಲ್ಲರೂ ಬರುವಾಗ ಇವನಿಗೆ ಬರೋದಕ್ಕೆ ಇದು ಸಂಕಟವ? ಮತ್ತೆ ಇವ ಯಾಕೆ ಹೇಳ್ತೇನೆ ಕೇಳಿ. ನಿಮ್ಮ ಪುಷ್ಪ ಹಾಕಿ ಮಲಗಿತ್ತು, ನಾವು ಬಂದದ್ದು ಇವನಿಗೆ ಗೊತ್ತಾಗಿದೆ. ಯಾವ ಮಲೆ ಮುದ್ಗಾಕಿ ಯಾವ ಮಲಗಿದ್ದೆ? ನಾನು ಮುದ್ಗಾಕಿ ಮಲಗಿದ್ದೆ ಅಲ್ಲ ಅಯ್ಯಣ್ಣ. ಮತ್ತೆ ನಾನು ಮುದ್ಗಾಕಿ ಉಂಟಲ್ಲ, ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮುದ್ಗಾಕಿ ನಾನು ಕೆಲಸ ಮಾಡ್ತಿದ್ದೆ. ಮುದ್ಗಾಕಿ ಮುದ್ಗನ ಒಳಗೆ ಉಳಿಯಕ್ಕ ಉಳಿಯಕ್ಕ ಮಾಡ್ತಿದ್ದೆ. ಅದು ಯಾಕೆ? ಅದು ಯಾರಿಗಾದ್ರೂ ಅಕ್ಕದ ಬಳಿಗೆ ಬೇಕಿದ್ರೆ ಹೇಳಲಿಕ್ಕಾಗುದಿಲ್ಲ, ನಿನ್ನನ್ನು ನಂಬಲಿಕ್ಕಾಗುದಿಲ್ಲ. ಯಾರಿಗಾದ್ರೂ ಒಂದು ಬೇಕಾದ್ರೆ ಅಂತ ಪಕ್ಷದಲ್ಲಿ ಅಂತವರಿದ್ದಾರೆ. ಯಾರಿಗೂ ಅಂತ ಸ್ಥಿತಿ ಬರುವುದು ಬೇಡ. ಆಡಳಿತದಲ್ಲಿ ಮುಖಾಸುರ ಓ ಆ ಕಡೆ ನೋಡುತ್ತೆ. ನಿನಗೆ ದೇವೇಂದ್ರನ ಹೆಸರು ಕೇಳಿದ್ದಾಗುದಿಲ್ಲ. ಅವನ ಹೆಸರು ಕಲಿತಾಗುದಿಲ್ಲ. ಹೆಸರು ಏನ್ ಮಾಡುದು? ಇವನದಷ್ಟೇ ಇವನದ್ದು. ಮುಖಾಸುರ ಅವಳಾಕೆ ಬಂದದ್ದು? ಇಲ್ಲಿಂದ ಅವರ ಮೈ ಮೇಲೆ ಬೀಳುವುದಕ್ಕೆ ಹೋಗಬೇಡ. ಅವನ ಕೈಯಲ್ಲಿ ಆಯುಧ ಉಂಟ ನೋಡು. ಎರಡು ಕೈಗಳನ್ನು ಮುಗಿದಿದ್ದಾರೆ, ತಲೆ ಬಾಗಿಸಿದ್ದಾರೆ, ನೆಲನೋಟಕರಾಗಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಬೇಡಿಕೊಂಡು ಬಂದಿದ್ದಾರೆ. ಕಾರಣ ಉಂಟು, ಬಂದದಕ್ಕೆ ಕಾರಣ ಉಂಟು. ನಾವು ಸಂಧಿಯನ್ನು ಮಾಡಿಕೊಂಡು ಸಮುದ್ರವನ್ನು ಮಥಿಸಿದ್ದೇವೆ ಅಂತಾದ್ರೆ ಇಲ್ಲಿ ಕಳೆದು ಹೋದಂತಹ ಸುವರ್ಣಗಳು ಅವ ಎಂತಕ್ಕೆ ಬಂದು ಸಮುದ್ರ ಮಥನ, ಸಮುದ್ರ ಮಶನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು. ಸಂತಾನ ಮಾಡ್ಲಿಕ್ಕೆ ಅವ ಮಥಿಸುವುದಕ್ಕೆ 66,000 ಅದು ನನಗೆ ಗೊತ್ತುಂಟು. ಮಶನ ಮಾಡುದು ಹೇಗೆ ಅಂತ ನನಗೆ ಗೊತ್ತುಂಟು. ನನಗೆ ಗೊತ್ತುಂಟು. ನನ್ನ ಅಜ್ಜಿ ಮಾಡ್ತಿದ್ಲು. ಯಾವುದು? ಕಡೆಗಳುಂಟವ, ಕಡೆಗಳಿಗೆ ಹೀಗೆ ಕಟ್ಟಿ ಅದು ಹೌದು. ಹಾಗೆ ಸಾಕಾಗುವುದಿಲ್ಲ. ಇದು ಶರದಿಯನ್ನು ಮಥಿಸುವುದು. ಇದನ್ನು ಮಥಿಸಿದೆವು ಎಂದಾದರೆ ಕಳೆದು ಹೋದಂತಹ ಸುವಸ್ತುಗಳೆಲ್ಲ ಸಿಗ್ತದೆ ಅಂತೆ. ಎಂತ ಸಿಗ್ತದೆ? ಎಲ್ಲ ಈ ದೇವಲೋಕದಲ್ಲಿ ಇದ್ದದೆಲ್ಲ ಸಿಗ್ತದೆ. ಯಾವುದೆಲ್ಲ ಹೋಗಿದವು. ಅಷ್ಟು ಮಾತ್ರವಲ್ಲ, ಜರಾಮರಣ ವರ್ಜಿತವಾದಂತಹ ಅಮೃತವು ಸಿಗ್ತದೆ ಅಂತೆ. ಎಂತ? ನಿನಗೆ ಅಮೃತ ಅಂತಂದ್ರೆ ಗೊತ್ತಾಗ್ತದೆ. ನನಗೆ ಗೊತ್ತುಂಟು ಅಮೃತ ಅಂದ್ರೆ ಎಂತ. ಅಮೃತ ಮುಖ ಅಮೃತ 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 ಸರಿ ಹೇಳಿ. ಈಗ ಅಮೃತ ಗೊತ್ತಿಲ್ಲ ಏನಾಗ್ತದೆ ಅಂತ. ಎಂತ? ಅಮೃತ ಕುಡಿದ್ರೆ ನಾವು ಸಾಯುವುದಿಲ್ಲ. ಸಾಯುವುದಿಲ್ಲ. ಅಲ್ಲ ಎಂತ ಅಷ್ಟಲ್ವಾ? ಮುದುಕನಾಗುವುದಿಲ್ಲ. ನೀವು ಸಾಯುವುದಿಲ್ಲ ಎಂಬುದಾಗಿ ಹೇಳುವಾಗ ನಿಮ್ಮಲ್ಲಿ ಯಾವ ರೀತಿಯ ವ್ಯತ್ಯಾಸ ಕಂಡು ಬರಲ್ಲ. ಈಗ ಮುದುಕನಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ನೀನು ಮಾಡ್ತಾ ಇದ್ದಲ್ಲ, ಯಾಕೆ? ಅದು ಪ್ರಾಯ ಆಗದಿದ್ದರೆ ಹೋಗುವಾಗೆಲ್ಲ ಹುಡುಗಿಯರೆಲ್ಲ ನನ್ನನ್ನು ನೋಡ್ತಾರಲ್ಲ ಅದಕ್ಕೆ. ಈಗ ನೋಡ್ತಾರ ನನ್ನ
ಬೆನ್ನಿಂದ ಎತ್ತಿದ್ದನ್ನು ಒತ್ತನ್ನು ಗೊತ್ತುಂಟಾ? ಯಾಕೆ? ಇಂಥದ್ದು ವಿಶೇಷದ್ದು ಇಷ್ಟದವರೆಗೆ ನೋಡ್ಲಿಲ್ಲ ಅಂತ. ಹಾಗೆಲ್ಲ ನಾನು ಅಜ್ಜಿದ್ದೆ ಅಂದ ಆಯ್ತಾ? ಹೀಗೆ ಸಿಗ್ತದೆ ಮುಖಾಸುರ. ಇದಕ್ಕಾಗಿ ನಾವು ಒಪ್ಪಿಗೆ ಕೊಟ್ಟರೆ ಜೊತೆಯಾಗುವುದಕ್ಕೆ ಅವರಿಗೆ ಒಪ್ಪಿಗೆ ಬೇಕಂದ್ರೆ ಇವರೆಲ್ಲ ಒಂದೊಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ನಿನ್ನ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯವೇನಲ್ಲ? ಜಾಗರೂಕತೆಯಿಂದ ಪಾಲು ಮಾಡಬೇಕು. ಯಾಕೆ? ಯಾಕೆ? ಈಗ ನಾವಿರುವುದು ಎಷ್ಟು ಜನ? ನಾವಿರುವುದು 64 ಕೋಟಿ. ನಾವು 64 ಕೋಟಿ. ಅದರಲ್ಲಿ 64 ನಾನು ಹೇಳ್ತೇನೆ. ನಾವು 64 ಕೋಟಿ, ಅವರು 33 ಕೋಟಿ. ಅವರು 33 ಕೋಟಿ. ಈಗ ನಾವು ಒಟ್ಟಿಗೆ ಮೂಗು ಪಾಲಾಗಬೇಕು. ನಿನ್ನದೇ ಪಾಲು ಮಾಡಬೇಕು. ನನ್ನ ಮೂಗಲ್ವ? ಒಟ್ಟಿಗೆ ಇದ್ದದ್ದು ಮೂಗು ಪಾಲಾಗಬೇಕು. ಮೂಗಿನಿಂದ ಸ್ವಲ್ಪ 3 ಪಾಲಾಗಬೇಕು. 3 ಪಾಲಲ್ಲಿ ಅದರಲ್ಲಿ 2 ಪಾಲು ನಮಗೆ, 1 ಪಾಲು ಅವಳಿಗೆ. ತಲೆ ಉಂಟು ಇವನಿಗೆ. ಮತ್ತೆ 3 ಪಾಲಲ್ಲಿ 2 ಪಾಲು. ಮೂಗು ಮಾತ್ರ ಇಲ್ಲ, ತಲೆ ಉಂಟು. ಮತ್ತೆ ಇದಂತದ ಮೂಗಿಲ್ಲ ಇದ್ದಿದ್ರೆ ಇವರ ತಲೆಗೆ ಕೊಡಬೇಕು. ಮುಖಾಸುರ ಒಪ್ಪಿಗೆ ಇದ್ರೆ ಮತ್ತೆ ಸುಮ್ಮನೆ ಹೌದಾ? ಕೇಳಿ ನೋಡ್ತೇನೆ. ದೇವೇಂದ್ರ, ನಮ್ಮವರು ಆಡಿದಂತಹ ಮಾತುಗಳನ್ನು ಕೇಳಿದೆಯಷ್ಟೇ. ನಮಗೆ 3 ಪಾಲಾಗಬೇಕು. ಯಾವುದು? ಕೇಳಿ ಕೇಳಿ ಇವನದ್ದು ಮಾತ್ರ ಅಲ್ಲ, ನಾನು ಅಂತ ಮಾತಾಡಿದ್ರೆ ನನ್ಗೆ ಅರ್ಥ ಆಗುದಿಲ್ಲ. ಇವನದ್ದು ವೇದ ವಾಕ್ಯ ಇವನಿಗೆ ಗೊತ್ತಾಗುದಿಲ್ಲ. ಶರದಿ ಮತನ ಮಾಡುವಾಗ ಬಂದಂತಹ ಸುವಸ್ತುಗಳಲ್ಲಿ 3 ಪಾಲಾಗಬೇಕು. ಅದರಲ್ಲಿ 2 ಪಾಲು ನಮಗೆ, 1 ಪಾಲು ನಿಮಗೆ. ಇದಕ್ಕೆ ಒಪ್ಪಿಗೆ ಆದ್ರೆ ನನ್ನದು ಒಪ್ಪಿಗೆ ಉಂಟು. ಒಂದಾದ್ರೇನು ಎರಡಾದ್ರೇನು ನಮಗೆ ಸಿಗ್ತದಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಹಿರಿಯರು ಹಿರಿಯರು ನೀವು. ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗುಲ್ಲ. ಕರ ತಟ್ಟಿ ಭಾಷೆಯನ್ನು ಕೊಡು. ಅರದೊಟ್ಟಬೇಕೆ? ಒಪ್ಪಿಗೆಯ? ಹಾಗಾದ್ರೆ ಶರದಿಯ ಕಡೆಗೆ. ಹಾಗಾದ್ರೆ ದೇವರನ್ನೇ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸುವ. ಜಯ ಜಯ. ಹೋಗಿ ಪರ್ವತ ತನ್ನಿ, ಹೋಗಿ ಪರ್ವತ ತನ್ನಿ, ಹೋಗಿ ಪರ್ವತವೇ? ಮಧುಸೂದನ ದೇವ್ರೆ, ಅವ ನಮ್ಮ ಪಕ್ಷದಲ್ಲಿ ಮೂರ್ಖ. ವ್ಯಕ್ತಿ ಪರಿಚಯ ಮಾಡಿಸುತ್ತಾರೆ. ಇನ್ನಾದ್ರೂ ನೀವೇ ಸರಿ ಮಾಡಬೇಕು. ಸರಿ ಆಗ್ತದೆ. ಪರ್ವತ ತರುವ. ಹೆದರು ಮಾಡಿ ಗರುಡನನ್ನು ಕಳುಹಿಸಿಕೊಟ್ಟಿದ್ದೇನೆ.
ನಾನು ಮದುವೆ ಆಗಿ ಉಳಿಯಕ್ಕವಾಣಿ ತೆಗೆದು ಯಾವತ್ತಿಗಾದ್ರೂ ಬೇಕಾಗಿತ್ತು. ಇದಕ್ಕೆ ಅದೆಲ್ಲ ಆಗ್ಲಿಕ್ಕೆಲ್ಲ ಹೋಗಿ ವಾಸುಕಿಯನ್ನು ಕರೆಯುತ್ತಾರೆ. ಸರದಿ ಮತಿಸುವುದಕ್ಕೆ ಬೇಕಾದುದೆಲ್ಲವೂ ಬಂದು ಸೇರಿಯಾಗಿ ಸರದಿಯ ಮಧ್ಯದಲ್ಲಿ ಇಡಿ. ಮೊದಲಿಗೆ ಆಯ್ತು. ಈಗ ವಿಘ್ನ ನಿವಾರಕರಾದಂತ ವಿಘ್ನೇಶ್ವರನ ಪ್ರಾರ್ಥನೆಯನ್ನೇ ಮರೆತಿದ್ದೀರಿ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮೂಕ ಮಾಡ್ತಾರೆ. ಎಲ್ಲರೂ ಒಪ್ಪಿಗೆ ಉಂಟು. ಅದಕ್ಕೆ ಅಂತ ಕರೆಸಿದ್ದು. ಎಂತದು? ಹೌದೌದು, ವಿಘ್ನ ವಿನಾಯಕ. ಕರಿವರ್ಧನ. ವಕ್ರತುಂಡ. ಮುಖದವಗೆ ಗಣಪಗೆ ವಂದಿತಾಗ ವಂದಿತಾನಿ ಆರತಿ ಎತ್ತಿಲೆ ಮುಖದವಗೆ ಗಣಪಗೆ ಗಣಪತಿ ದೇವರಿಗೆ ಸಾಕಾದ್ರೆ ಸಾಕು. ಗಣಪತಿ ದೇವರು ಆ ಕಡೆ ಅಲ್ಲಿಂದ ಆ ಕಡೆ ಹೋಗದಿದ್ರೆ ಎಲ್ಲರ ಪರವಾಗಿ ಅವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ರೂ ಪರ್ವತ ಮುಳುಗುತ್ತಾ ಇದೆ. ಮುಳುಗುತ್ತಿರುವ ಪರ್ವತವನ್ನು ಆಧರಿಸುವುದಕ್ಕಾಗಿ ಹೋಗಲಿಲ್ಲ. ಮುಳುಗುತ್ತಿರುವ ಪರ್ವತವನ್ನು ಆಧರಿಸುವುದಕ್ಕಾಗಿ ಕೂರ್ಮಾವತಾರಿಯಾಗಿ ನಾನೇ ಬಂದದ್ದು. ಈಗ ಗಿರಿಯನ್ನು ನನ್ನ ಬೆನ್ನಲ್ಲಿ ಗೊತ್ತು ನಿಂತದ್ದು. ಗಿರಿಯ ಬೆನ್ನಲ್ಲಿ ಕೊಟ್ಟ ಕೂರ್ಮನಿಗೆ ಇನ್ನು ತಡ ಮಾಡಬಾರ್ದು. ಆ ವಾಸುಕಿಯನ್ನು ಸುತ್ತಿ ಮತಿಸುವುದಕ್ಕೆ ತೊಡಗಿ. ನಿಮಗೆ ತಲೆ ಯಾಕಾಗಬೇಕು? ರಕ್ಕಸರ ತಲೆ ಹೋಗಬೇಕು. ರಕ್ಕಸರ ತಲೆ ಹಾಗಲ್ಲ, ಮತಿಸುವುದಕ್ಕೆ ತಲೆ ಬೇಕು. ಹೌದು, ಅವರದು ತಲೆ ಭಾಗ. ಅವರು ತಲೆ ಹಿಡುಕರು. ತಲೆ ಹಿಡುಕರು ತಲೆ ಹಿಡಿಯುವವರು ನೀವರು. ವಾಸುಕಿಯ ತಲೆ ಹಿಡಿಯುವವರು ತಲೆ ಅವರಿಗೆ ಹೋಗಿ, ಅವರ ತಲೆ ಹೋಗಿ. ರಕ್ಷಿಸಬೇಕಾದದ್ದು ದೇವರಾದಂತಹ ನನ್ನ ಕರ್ತವ್ಯವೇ ಹೌದು. ಆದ್ದರಿಂದ ಬಂದಂತಹ ಹಾಲಾಹಲವನ್ನು ನಾನೇ ಕುಡಿಯುತ್ತೇನೆ. Thank you.
ಅಲ್ಲಿಯ ನೀಲಕಂಠರಿರುತ್ತದೆ ಸವೆದ ರಗಳೆ ನಿಮ್ಮನ್ನು ಕಾಯುವುದಕ್ಕಾಗಿ ಬಂದ ದೇವರ ಕೊಲ್ಲುವುದಕ್ಕೆ ಬಂದದ್ದಲ್ಲ. ದೇವರು ಕಾಪಾಡು. ನೀವು ಸಾಯ್ತಾ ಇದ್ದೀರಿ. ಕುತ್ತಿಗೆಯಲ್ಲಿ ಯಾಕೆ ಇಟ್ಟದ್ದು? ಕುತ್ತಿಗೆಯಲ್ಲಿ ಯಾಕೆ ಇಟ್ಟದ್ದು? ಯಾಕಾಗಿರ್ಬೋದು? ಬಂದಂತ ಹಾಲಾಹಲವನ್ನು ದೇವರು ಕುಡಿದಿದ್ದಾರೆ. ಅವರಿಗೆ ನಿನ್ನೆ ಮನೆಯಲ್ಲಿ ಎಂತ ಕೆಲಸ ಆಗಿದಾ? ಹಾಗಲ್ವ, ಬಂದದ್ದು ವಿಷ ಹೌದಾ? ಇದು ಹಾಲಾಹಲ. ಹಾಲಾಹಲ. ಹಾಗಾಗಿ ಯಾರೂ ಬದುಕುವುದಿಲ್ಲ ಅಂತ ತಿಳಿದಾಗ ಬದುಕಿಸುವುದಕ್ಕಾಗಿ ದೇವರು ಬಂದದ್ದು. ದೇವರು ಕುಡಿದದ್ದು. ಅದಕ್ಕೆ ಅಮ್ಮ ಬಂದು ಗಂಟಲನ್ನು ಹಿಡಿದದ್ದು. ಗೊತ್ತಾಯ್ತಾ? ಈಗ ಒಂದು ಗಂಟಲಲ್ಲಿ ಗೆದ್ದಿದ್ರೆ ಎಂತ ಆಗ್ತದೆ? ವಿಷ ಒಳಗೆ ಹೋಗುತ್ತದೆ. ಒಳಗೆ ಹೋದ್ರೆ ಎಂತ ಆಗ್ತದೆ? ಇವರು ಬ್ರಹ್ಮಾಂಡೋದರ ಭರಿತ ಅಲ್ವಾ? ಬ್ರಹ್ಮಾಂಡ ನಾಯಕ. ಎಂತ ವಿಷ ಒಳಗೆ ಹೋದ್ರೆ ಬ್ರಹ್ಮಾಂಡ ಸುಡುತ್ತದೆ. ಗೋಲ್ಬಂದಿ ಸುಟ್ಟದಾ? ಬ್ರಹ್ಮಾಂಡ ಸುಟ್ಟು ಹೋಗುತ್ತದೆ. ಅದಕ್ಕಾಗಿ ಒಳ ಹೋಗದಂತೆ ಅವರು ತಡೆದದ್ದು. ಹೊರ ಬರದ ಹಾಗೆ ನಾನು ಮೂಗು ಹಿಡಿದದ್ದು. ಹೊರಗೆ ಬಂದ್ರೆ ನೀವು ಯಾರು ಉಳಿಯುವುದಿಲ್ಲ. ನೋಡು, ಈಗ ನಿಮ್ಮ ದೇವರ ಕೊರಳ ನೋಡು. ಕರಳ ಕೊರಳ, ಕರಳ ಕೊರಳ, ನೀಲಕಂಠ, ನೀಲುಗಂಡ, ನೀಲಕಂಠ, ನಂಜುಂಡ, ಕಂಜುಂಡ, ನಂಜು ಉಂಡ, ವಿಷಕಂಠ. ಕಂಠ. ಹೌದು, ದೇವರು ಬಂದು ಕಾಪಾಡಿದ್ದಾರೆ. ಏನು ಆಗ್ಲಿಕ್ಕಿಲ್ಲ. ಇನ್ನು ಸಮಸ್ಯೆ ಪರಿಹಾರ ಆಗುತ್ತೆ. ದೇವರು ಬಂದಿದ್ದಾರಲ್ಲ? ಹೌದು. ದೇವರಿಗೆ ಕುಡಿದಿದ್ದಾರಲ್ಲ? ದೇವರಿಗೊಂದು ಕೂತ್ಕೊಳ್ಳಿಕ್ಕೊಂದು ವ್ಯವಸ್ಥೆ ಮಾಡಿಲ್ಲ. ದೇವರಿಗೊಂದು ಕೂತ್ಕೊಳ್ಳಿಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ? ಈಗ ಬಂದ ದೇವರಿಗೆ ವ್ಯವಸ್ಥೆಯ? ನಿಮ್ಮ ಜೊತೆ ಆಗದಿಂದ ನಾನಿದ್ದೇನೆ, ನನಗೆ ಏನು ವ್ಯವಸ್ಥೆ ಇಲ್ಲ. ನಿಮಗೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಉಂಟು. ಅಲ್ಲೇ ಯಾಕೆ ಅವನು ಕುಡಿದಿದ್ದಾನಲ್ಲ, ಅದಕ್ಕೆ ಅವನಿಗೆ ಬೇಕು. ಕುಡಿದ ಮೇಲೆ ಅವನು ಇಲ್ಲಿಂದ ಹೋಗ್ಲಿಕ್ಕೆ ಕಟ್ಟಾಗುದಿಲ್ವಾ? ಅದಕ್ಕಾಗಿ ಒಂದು ಕಡೆಯಲ್ಲಿ ಕುಳಿತುಕೊಳ್ಳಿಸುವ. ಅದಕ್ಕೆ ಅವನೊಂದು ಬದಿಯಲ್ಲಿ ಕುಳಿತು ಆಮೇಲೆ ನಿಮಗೆ ಕೂಡ ಒಂದು ವ್ಯವಸ್ಥೆ ಮಾಡು. ಆದಿತ್ತು. ಸರಿ ಸರಿ, ತಡ ಮಾಡಬೇಡಿ. ಮತ್ತನ್ನು ಆರಂಭಿಸಿ. ಅಲುಗಾಡುವುದಿಲ್ವೇ? ನೋಡುವ, ಸ್ವಲ್ಪ ಈ ಕಡೆ ಬನ್ನಿ. ಏನಾಗುತ್ತದೆ ಅಂತಂದ್ರೆ ನಾನೇ ನೋಡ್ತೇನೆ. ನೋಡುವ, ಮತ್ತಿಸಿ ನೋಡ್ತೇನೆ. ನೋಡಿ, ಕಾಮಧೇನು ಬಂದಳು. ಹೌದೌದು. ಬೇಡ ಬೇಡ, ನಿಮಗೂ ಬೇಡ, ಅವರಿಗೂ ಬೇಡ. ಕಾಮಧೇನು ಮುಂದೆ ಲೋಕದಲ್ಲಿ ಋಷಿಮುನಿಗಳು ಮಾಡುವಂತ ಯಾವ ಯಜನಾದಿಗಳಿಗೆ ಸಹಕಾರಿಯಾಗಿ ದೇವಲೋಕದಲ್ಲಿ ಅವರು ಅಲ್ಲಿ ನಿಮ್ಮನ್ನೆಲ್ಲ ನೋಡುವಾಗ ಅಯ್ಯೋ ಪಾಪ ಅಂತ ಅನಿಸುತ್ತಾ ಇದೆ. ಎಷ್ಟು ಆಯಾಸಾಗಿದೆ. ಇವತ್ತು ದುಡಿದದ್ದು ಹೆಚ್ಚಾಯ್ತು. ನೀವು ನಿಮಗೆಲ್ಲ ಸ್ವಲ್ಪ ವಿಶ್ರಾಂತಿ ಬೇಕು. ಬನ್ನಿ ನೀವು.